ನಮಸ್ಕಾರ. ಮಧ್ಯಪ್ರಾಚ್ಯದಲ್ಲಿ ಒಂದು ಕಡೆ ಯುದ್ಧ, ಭಾರತದಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ ಸ್ಫೋಟ ಜೊತೆಗೆ ಕ್ರೈಸಿಸ್ ಶುರುವಾಗಿದೆ. ಇನ್ನು ಈ ವಿಚಾರದಲ್ಲಿ ಅನೇಕ ಹೋಟೆಲ್ ಉದ್ಯಮಗಳು ತತ್ತರಿಸಿ ಹೋಗಿದೆ. ಇನ್ನು ಅನೇಕ ಹೋಟೆಲ್ ಉದ್ಯಮಿಗಳು ಕೂಡ ಗ್ಯಾಸು ಈಗಾಗಲೇ ದಾಸ್ತಾನಿದೆ, ಅದು ಖಾಲಿ ಆದ್ರೆ ಗತಿ ಏನು? ಒಂದು ಕಡೆ ಬೆಲೆ ಏರಿಕೆ ಆಗಿದೆ, ಆ ಹಣ ಕೊಟ್ಟು ಖರೀದಿ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಖರೀದಿ ಮಾಡೋಣ ಅಂದ್ರೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ಇನ್ನು ಹೆಚ್ಚು ಗ್ಯಾಸ್ ಖಾಲಿ ಆಗುವಂತಹ ಆಹಾರಗಳನ್ನ ಮಾಡೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಪೂರಿ ಮಾಡಬೇಕು, ಉದಾಹರಣೆಗೆ ಬೇರೆ ಎಣ್ಣೆ ಐಟಮ್ ಮಾಡಬೇಕು, ಇವೆಲ್ಲವಕ್ಕೂ ಕೂಡ ಹೆಚ್ಚು ಗ್ಯಾಸ್ ಖರ್ಚಾಗುತ್ತೆ. ಹಾಗಾಗಿ ಆಹಾರ ಪದಾರ್ಥಗಳನ್ನು ಕೂಡ ಮಾಡೋದು ಕಡಿಮೆ ಮಾಡಿದ್ದಾರೆ. ಇದ್ರ ಜೊತೆಗೆ ಕಸ್ಟಮರ್ ಇನ್ನು ಸ್ವಾಭಾವಿಕವಾಗಿ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆದಾಗ ಕೆಲ ಆಹಾರದ ಮೇಲೆ ರೇಟ್ಗಳು ಕೂಡ ಜಾಸ್ತಿ ಮಾಡಬೇಕಾಗಿ ಬರುತ್ತೆ. ಏಕಾಏಕಿ ಆಹಾರದ ರೇಟ್ ಜಾಸ್ತಿ ಆದಾಗ ಕಸ್ಟಮರಿಗೂ ಕೂಡ ಅದು ಒಂದು ತರಹದ ಕಷ್ಟವೇ. ಹಾಗಾಗಿ LPG ಸಿಲಿಂಡರ್ ಗ್ಯಾಸ್ ಬೆಲೆ ಏರಿಕೆಯಿಂದ ಹೋಟೆಲ್ ಮಾಲೀಕರು ಏನೇನು ಕಷ್ಟ ಅನುಭವಿಸ್ತಾ ಇದ್ದಾರೆ, ಜೊತೆಗೆ ಅವರ ಆರ್ಥಿಕ ಸ್ಥಿತಿಗತಿಗಳು, ಎಲ್ಲದರ ಬಗ್ಗೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಮಾತನಾಡಿಸ್ತಾ ಹೋಗ್ತೀವಿ. ಇವತ್ತು ಬೆಂಗಳೂರಿನ ನವರಂಗ್ ಹೋಟೆಲ್ ನಲ್ಲಿ ಇದ್ದೀವಿ. ಸೊ ಹೋಟೆಲ್ ಮ್ಯಾನೇಜರ್ ಕೂಡ ಜೊತೆಲಿದ್ದಾರೆ, ಅವ್ರ ಜೊತೆ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗಾಗಲೇ LPG ಸಿಲಿಂಡರ್ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ನೀವು ಈ ಹಿಂದೆ ಎಷ್ಟು ಸಿಲಿಂಡರ್ ಬಳಸ್ತಾ ಇದ್ರಿ, ಈಗ ಎಲ್ಲಿಗೆ ತಲುಪಿದೆ? ಒಂದ್ ವೇಳೆ ಇದು ಖಾಲಿ ಆದ್ರೆ ಮುಂದೆ ಗತಿ ಏನು? ಈಗಾಗಲೇ ಐಟಮು, ಸೊ ಎಕ್ಸಾಂಪಲ್ ನಾವು ಪೂರಿ ಕ್ಲೋಸ್ ಮಾಡಿದ್ದೀವಿ, ವಡೆ ಇಲ್ಲ. ಈಗ ಪ್ರೆಸೆಂಟು ದೋಸೆ ಮತ್ತು ಇಡ್ಲಿ ಐಟಮ್ಸ್ ಮಾತ್ರ ಕಾಫಿ ಟೀ ಮೂವ್ ಮಾಡ್ತಾಯಿದ್ದೀವಿ. ನಾವು ಈಗ ಆಲ್ರೆಡಿ ಬ್ಲ್ಯಾಕಲ್ಲಿ 6,000 ಕೊಟ್ಟು ಒಂದು ಸಿಲಿಂಡ್ರನ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ. ಸೊ ನಮಗೆ ಪ್ರತಿದಿನ 6 ಗ್ಯಾಸ್ ಬೇಕಾಗುತ್ತೆ. ಸೊ ನಿನ್ನೆ ನಮಗೆ ಸ್ಟಾಕು 3 ಮಾತ್ರ ಕೊಟ್ಟಿದ್ದಾರೆ. ಈ ಥರ ಏಕಾಏಕಿ ದರ ಜಾಸ್ತಿ ಆದರೆ ಗ್ಯಾಸ್ ಸಿಲಿಂಡ್ರದು ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗುತ್ತೆ. ಈಗ BPL ಕಾರ್ಡು, EWS ಆರ್ಥಿಕವಾಗಿ ಹಿಂದುಳಿದವರಿಗೆ ಭಾಳಷ್ಟು ತೊಂದರೆ ಆಗುತ್ತೆ. ಕೇಂದ್ರ ಸರ್ಕಾರ ಈ ಕಡೆ ಗಮನ ಕೊಟ್ಟು ಈ BPL ಕಾರ್ಡ್ ಇರುವಂಥವರಿಗೆ ಕೋಟಿಗಟ್ಟಲೆ BPL ಕಾರ್ಡ್ನರಿದ್ದಾರೆ. EWS ಅಂಥವರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ, ಸಾಮಾನ್ಯ ಒಂದು ವರ್ಗದವರಿಗೆ ಗ್ಯಾಸ್ ಸಿಲಿಂಡ್ರು ಇದನ್ನು ಕನಿಷ್ಠ ಒಂದು 100 ರೂಪಾಯಿ ಕಡಿಮೆ ಮಾಡಿದರೆ ನಿಜವಾಗಿ ಭಾಳ ಅನುಕೂಲ ಆಗುತ್ತೆ. ಹೋಟೆಲ್ಲು ಗಡಿಗೆ ಅವು ಸಾಮಾನ್ಯವಾಗಿ ವ್ಯಾವಹಾರಿಕವಾಗಿ ಅದು ಜಾಸ್ತಿ ಆದರೂ ಪರವಾಗಿಲ್ಲ. ಆದರೆ ಜನಸಾಮಾನ್ಯರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ, ನಿಜವಾಗಿ ಮಧ್ಯಮ ವರ್ಗದವರಿಗೆ ತುಂಬ ತೊಂದರೆ ಆಗಿದೆ. ಇದಕ್ಕೆ ಕೇಂದ್ರ ಸರ್ಕಾರಗಳೆಲ್ಲ ಸೇರಿ ಒಂದು ಔಚಿತ್ಯಪೂರ್ಣವಾದ ಒಂದು ಗಂಭೀರವಾದ ಒಂದು ಪರಿಹಾರಗಳನ್ನು, ರೆಮಿಡೀಸ್ನ ಕೊಡಲಿ ಅಂತ ನನ್ನ ಒಂದು ಕಾಳಜಿ. ತುಂಬ ಪ್ರಾಬ್ಲಮ್ ಇದೆ ಸರ್. ನಮಗೆಲ್ಲ ಬೆಲೆ ಏರಿಕೆ ಜಾಸ್ತಿ ಆದಮೇಲೆ ತುಂಬ ಪ್ರಾಬ್ಲಮ್ ಇದೆ. ಮೇಂಟೈನ್ ಮಾಡೋಕ್ಕಾಗಲ್ಲ. ಹೋಟ್ಲುಗಳ ಸಿಲಿಂಡರ್ಗಳು ಜಾಸ್ತಿ, ಪ್ರಾಮಿಸರ್ನಲ್ಲಿ ರೇಷನ್ ಐಟಮ್ಗಳು ಜಾಸ್ತಿ, ತುಂಬ ತೊಂದರೆ ಆಗ್ತಾಯಿದೆ ನಮಗೆ ಹೋಟ್ಲುಗಳು ನಡ್ಸೋಕ್ಕೆ. ಇವಾಗ ಸಿಲಿಂಡರ್ ಹಿಂದೆ 2 ಯೂಸ್ ಮಾಡ್ತಾಯಿದ್ವಿ. ಅವಾಗ 1,650 ರೂಪಾಯಿ ಇದು ಕಮರ್ಷಿಯಲ್, ಈಗ 3,000 4,000 ರೂಪಾಯಿ ಅಂತಾರೆ. ಎಲ್ಲಿಂದ ತಂದು ಮಾಡೋದು ನಾವು? RMCಗೆ ಹೋದ್ರೆ ಒಂದೊಂದು ದಿನ ಒಂದೊಂದು ರೇಟ್ ಇದೆ. ಜೀವನ ಮಾಡೋದು ಕಷ್ಟ, ಮಕ್ಕಳು ಓದಿಸೋದು ಕಷ್ಟ, ಬಾಡಿಗೆ ಕಟ್ಟೋಕ್ಕಾಗಲ್ಲ. ಹಿಂಗಾದ್ರೆ ಇದೇ ಥರ ಮುಂದಾದರೆ ನಮಗೂ ಜೀವನಕ್ಕೆ ಭಾಳ ತೊಂದರೆ ಆಗುತ್ತೆ. ನಾವು ಕ್ಲೋಸ್ ಮಾಡಬೇಕಾಗುತ್ತೆ ಹೋಟ್ಲುಗಳ್ನ. ಸಿಲಿಂಡ್ರ್ ಇಲ್ಲ ಇವತ್ತು. ಹೌದು, ತುಂಬ ಎಲ್ಲರಿಗೂ ಕಷ್ಟ ಸರ್, ನಮ್ಮ ಒಬ್ಬರಿಗೆ ಅಂತಲ್ಲ, ಹೋಟ್ಲು ನಡೆಸೋರು ಎಲ್ಲರಿಗೂ ಕಷ್ಟನೇ. ತುಂಬ ರೇಟ್ಗಳು ಜಾಸ್ತಿ ಆದ್ರೆ ಯಾವ ಥರ ಮೇಂಟೈನ್ ಮಾಡ್ತಾರೆ ಹೇಳಿ? ಒಂದು 15-20 ಜನಕ್ಕೆ ಸಂಬಳ ಕೊಟ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಇವಾಗ ಒಂದು ದಿನ ಒಂದೊಂದು ರೇಟ್ ಜಾಸ್ತಿ ಆಗ್ತಾ ಇದೆ. ಇವತ್ತು ಅದಾಯಿತು ಇದಾಯಿತು ಅಂತ ಹೇಳ್ಬಿಟ್ಟು ಮಾಡೋಕ್ಕಾಗಲ್ಲ. ಒಂದು ಸಲ ಮಾಡಿದ್ರೆ ಅದು 6 ತಿಂಗಳು 1 ವರ್ಷ ವೆಯ್ಟ್ ಮಾಡಲೇಬೇಕು. 3 ದಿನಕ್ಕೂ ಐಟಮ್ ರೇಟ್ ಜಾಸ್ತಿ ಮಾಡೋಕ್ಕಾಗಲ್ಲ ನಾವು. ಅಲ್ಲಲ್ಲಿ ಆಲ್ಮೋಸ್ಟ್ ಒಂದು 4-5 ಕಮರ್ಷಿಯಲ್ ಸಿಲಿಂಡರ್ ಇಟ್ಕೊಂಡಿರ್ತಾರೆ. ಬಟ್ ಅದ್ರ ಬದಲಾಗಿ ಅವ್ರು ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಪರ್ಯಾಯ ವ್ಯವಸ್ಥೆ ಮಾಮೂಲಿ ಆಗ್ತಾರಲ್ಲ, ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ರು. ಅದು ಅವ್ರ ಕೈ ಬಿಟ್ಟಾಗ ಮಾತ್ರ ಯಾರೇನು ಮಾಡೋಕ್ಕಲ್ಲ. ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ ಇದು, ಒಬ್ಬೊಬ್ಬರಿಗೆ ಅಂತಲ್ಲ, ಎಲ್ಲ ಹೋಟ್ಲವರಿಗೂ ಪ್ರಾಬ್ಲಮ್ ಆಗಿದೆ ಇದು. ಅವ್ರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಏನಾದ್ರು ಇದು ಮಾಮೂಲಿ ವರ್ಷಾನುಗಟ್ಟಲೆ ನಾವು ಹಾಕ್ತೇವಲ್ಲ, ಅವರಿಂದ ಏನಾದ್ರು ಒಂದು ಹೆಲ್ಪ್ ಮಾಡಿದ್ರೆ ನಮ್ಗೆ ಏನಾದ್ರು ಆಗುತ್ತೆ. ಬಟ್ ಇದಕ್ಕೆ ಒಬ್ಬೊಬ್ಬರಿಗೆ ಆಗಿರೋದಲ್ಲ ಸರ್, ಎಲ್ಲರಿಗೂ ಆಗಿದೆ ಇದು. ಎಲ್ಲ ಹೋಟ್ಲವರಿಗೂ ಪ್ರಾಬ್ಲಮ್ಮು, ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಇದೆ ಇದರಿಂದ. ತಿಂಗಳಿಗೆ 2 ಸಿಲಿಂಡರ್ ಬೇಕಾಗತ್ತೆ. ಸೊ 2 ಸಿಲಿಂಡರು ಅಡ್ಜಸ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಈಗ ಸ್ಟ್ರೈಕ್ ಇರೋದ್ರಿಂದ. ಮುಂದೆ ಎಲ್ಲಿ ಕ್ಲೋಸ್ ಮಾಡಬೇಕಾಗಿ ಬರುತ್ತೆ, ನಮ್ಮದು ಕಮಿಟ್ಮೆಂಟ್ಸ್ಗಳಿರತ್ತೆ, ಹುಡುಗರು ಸಂಬಳ, ಅಂಗಡಿ ಬಾಡಿಗೆ, ಸೊ ಎಲ್ಲ ಹೆಂಗೆ ಮೇಂಟೈನ್ ಮಾಡೋದು ಅಂತ ಸ್ವಲ್ಪ ಯೋಚನೆ ಆಗಿದೆ. ನೋಡೋದ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಮೊದಲು ಗ್ಯಾಸ್ ಅನ್ನೋದೇನಿರಲಿಲ್ಲ, ಸೌದೆ ಬಳಕೆ ಮಾಡ್ತಿದ್ರು. ಈಗ ಆಲ್ಮೋಸ್ಟ್ ಎಲ್ಲ ಹೋಟ್ಲುಗಳವರು ಸೌದೆ ಬಳಕೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಅದು ವ್ಯವಸ್ಥೆ ಮಾಡ್ಕೊಬೇಕು. ಇದ್ರ ಜೊತೆಗೇ ಈ ಥರ ಪ್ರಾಬ್ಲಮ್ ಆದಾಗ ಫೇಸ್ ಮಾಡಲೇಬೇಕಲ್ಲ, ಹಸ್ಕೊಂಡವರು ಇರೋಕ್ಕಾಗಲ್ಲ. ಮತ್ತೆ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ, ಆದರೆ ಸ್ಟೇಟ್ ಗೌರ್ಮೆಂಟ್ ನಂಬ್ಕೊಂಡ್ರೆ ಏನಾಗಲ್ಲ. ಸೆಂಟ್ರಲ್ ಅವರೇ ವ್ಯವಸ್ಥೆ ಮಾಡ್ತಾರೆ. ಇವಾಗ ಯುದ್ಧದ ಪರಿಣಾಮ ಎಲ್ಲರಿಗೂ ತೊಂದರೆ ಬಿದ್ದಿದೆ. ಮುಂದೆ ಏನು ಮಾಡ್ತಾರೆ ನೋಡೋಣ. ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ನಂಬಿದ್ದೀವಿ, ಮಾಡ್ತಾರೆ.
ಸ್ಟೇಟ್ ಗೌರ್ಮೆಂಟ್ ನಂಬಿಲ್ಲ ನಾವು, ಅವರೇನು ಮಾಡಲ್ಲ. ಇದು ಸರ್ಕಾರ ಮಾಡಿರೋದು ದೌರ್ಜನ್ಯ. ನಮ್ಮ ಸರ್ಕಾರ ಯಾವತ್ತು ತೆಗೆದುಕೊಳ್ಳುತ್ತೋ ಯಾರಿಗೂ ಗೊತ್ತಾಗಲ್ಲ. ಸರ್ಕಾರನೇ ಮೋಸ ಮಾಡ್ತಾಯಿದೆ ಜನಗಳಿಗೆ. ಆದರೆ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಕೆಲವು ಬಡವರಿಗೆ ಏಟು ಬೀಳ್ತಾ ಇದೆ, ಮತ್ತು ಹೋಟ್ಲಿಗೆ ಮಾಲೀಕರಿಗೆ ಏಟು ಬೀಳ್ತಾ ಇದೆ. ಇದರಿಂದ ಭವಿಷ್ಯಕ್ಕೆ ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಈ ಸರ್ಕಾರನ ಎಚ್ಚರಿಸ್ಕೊಂಡು ಗ್ಯಾಸ್ ಸಿಲಿಂಡರನ್ನು ಬಿಡುಗಡೆ ಮಾಡಬೇಕು ಎಂದು ಕೇಳ್ಕೊಳ್ತೇನೆ. ಇಲ್ಲಿ ವ್ಯಾಪಾರ ಎಲ್ಲ ಹೊಡೆತ ಬೀಳುತ್ತು, ಗ್ಯಾಸ್ ರೇಟ್ ಹೆಚ್ಚೆ ಆಗ್ತಾ ಇದೆ. ನಾವೆಲ್ಲ ಏನು ಮಾಡಬೇಕು ಹಿಂಗಾದ್ರೆ? ಈಗ ನಮ್ಮಂಥವ್ರು ತಿಂಡಿ ಹೋಟ್ಲ್ ಬೇಕೇ ಬೇಕು. ಸಿಲಿಂಡ್ರ್ ಇಲ್ಲ ಅಂದರೆ ನಾವು ಅವರು ಅಡುಗೆ ಹೇಗೆ ಮಾಡಿಕೊಡ್ತಾರೆ ನಮಗೆ? ನಾವು ಹೋಟ್ಲಲ್ಲಿ ಊಟ ಮಾಡೋರು. ಇವೆಲ್ಲ ಇದೆ ವ್ಯವಹಾರಗಳು. ಸ್ವಲ್ಪ ನೋಡಿ ಸರ್ಕಾರ ನೋಡೇ ಇದು ಮಾಡಿ. ಸರ್, ಈಗ ಹೋಟೆಲ್ ಉದ್ಯಮ ಹೆಂಗಾಗಿದೆ ಅಂತ ಕೇಳಿದ್ರೆ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅಂತಲ್ಲ, ಗ್ಯಾಸು ಅದಕ್ಕೆ ತುಂಬಿಸೋರು ಯಾರು ಅನ್ನೋ ಪ್ರಶ್ನೆಗಳಿದೆ, ವ್ಯಕ್ತವಾಗ್ತಾ ಇದೆ. ಸೊ ಹಿಂಗಿದ್ದಾಗ ನಿಮಗೆ ಸಮಸ್ಯೆ ಆಗಿದೆ ಸರ್ LPG ಗ್ಯಾಸ್? ಹೌದು ಸರ್, ನಿನ್ನೆಯಿಂದ ಫುಲ್ ಸಮಸ್ಯೆ ಆಗಿದೆ. ನಿನ್ನೆಯಿಂದ ಗ್ಯಾಸ್ ಇಲ್ಲ, ಎಂತ ಇಲ್ಲ, ಸೌದೆ ಮೇಲೆ ಅಡುಗೆ ಮಾಡೋ ಪರಿಸ್ಥಿತಿ ಬಂದಿದೆ. ಈಗ ಸ್ವಲ್ಪ ಐಟಮ್ ಮಾಡಿದ್ದೀವಿ, ಸ್ವಲ್ಪ ಐಟಮ್ ಮಾಡಿಲ್ಲ, ಓಕೆ, ಈ ಥರ ಆಗಿದೆ. 3,000 4,000 ಕೊಡ್ತೀನಿ ಅಂದರೂ ಗ್ಯಾಸ್ ಸಿಗ್ತಾಯಿಲ್ಲ. ಏಜೆನ್ಸಿಗಳೆಲ್ಲ ಸ್ವಿಚ್ ಆಫ್ ಮಾಡೋರು ಮೊಬೈಲು. ಅದೇ ಎಲ್ಲ ಐಟಮ್ ಖಾಲಿ, ಹೋಟ್ಲು ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದಿದೆ. ಬರ್ತಾರೆ. ನಾವು ಬಾಡಿಗೆ ಮನೆಯಲ್ಲಿ ಇರೋದು ಸರ್. ಈಗ ಬಾಡಿಗೆ ಮನೆಯಲ್ಲಿ ನಾವು ಒಲೆ ಎಲ್ಲ ಉರ್ಸೋಕೆ ಹೋದರೆ ಮನೆ ಗಲೀಜಾಯ್ತದೆ, ಹೊಗೆ ತುಂಬ್ಕೊತದೆ, ಖಾಲಿ ಮಾಡು ಅಂತಾರೆ. ನಾವು ಇದ್ರಲ್ಲಿ ನಂಬ್ಕೊಂಡು ಜೀವನ ಮಾಡಿದ್ರೆ ಖಾಲಿ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೇಕು ನಾವು? ಆ ಥರ ಇದೆ, ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೌದೆ ತಾನೆ, ನಮ್ಮ ಸ್ವಂತ ಮನೆ ಆದರೆ ನಾವು ಒಲೆ ಉರ್ಸ್ಬೋದು. ಬಾಡಿಗೆ ಮನೆ ಇರೋದು ನಾವು ಯಾವ ಥರ ಉರ್ಸೋಕ್ಕಾಗುತ್ತೆ? ಮನೆ ಗಲೀಜಾಯ್ತದೆ, ಖಾಲಿ ಮಾಡಿರಿ ಅಂತಾರೆ. ಇದು ಇಲ್ಲ ಅದು ಇಲ್ಲ, ಎರಡು ಕಡೆನೂ ಲಾಸ್ ಆಗಿ ನಾವೇನು ಮಾಡಬೇಕು? ಮಕ್ಳು ಮರಿನ ಯಾವ ಥರ ಸಾಕ್ಬೇಕು ನಾವು? ಬೆಲೆ ಏರಿಕೆ ಇದೇ ತರ ಮುಂದುವರೆದ್ರೆ ನಮ್ಮ ಪರಿಸ್ಥಿತಿ ಏನು? ನಮ್ಮ ಕುಟುಂಬ ಬೀದಿಗೆ ಬರುತ್ತೆ, ಅನೇಕ ತರಹದ ಕಷ್ಟಗಳನ್ನ ಅನುಭವಿಸಬೇಕಾಗಿ ಬರುತ್ತೆ. ಹೋಟೆಲ್ಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಇದರಲ್ಲಿ ಕಂಗಾಲಾಗಿರ್ತಕ್ಕಂತಹದ್ದು. ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಇದಕ್ಕೊಂದು ಪರಿಹಾರ ಕೊಡಬೇಕು ಎನ್ನುವಂತಹದ್ದು ಜನಾಗ್ರಹ. ಇದಾಗಿತ್ತು ಈ ಕ್ಷಣದ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.